ನಮಸ್ತೆ, TRP ಇಂಡಿಯನ್ ಕಿಚನ್ಗೆ ಸ್ವಾಗತ. ಇವತ್ತು ಹೀರೆಕಾಯಿ ಚಟ್ನಿ ಅಮ್ಮ ಮಾಡ್ತಿದ್ದಾರೆ. ಹಾಗೆ ದೋಸೆಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲ ಸಾಕತ್ತಾಗಿರುತ್ತೆ. ಅಮ್ಮನಿಗೆ ನಗು ಬರ್ತಿದೆ. ನಾನು ಅಮ್ಮ ಇದರಲ್ಲಿ ಏನದು ಇದು ಏನು ಕಟ್ಟಿಂಗ್ ಬೋರ್ಡಲ್ಲಿ ಹೀರೆಕಾಯಿನ ಕಟ್ ಮಾಡೋಕ್ಕಿಟ್ರೆ ನಾನು ಎತ್ಕೊಂಡೋಗಿ ಪ್ಲೇಟ್ ಇಟ್ಬಿಟ್ಟೆ. ಅದಕ್ಕೆ ಅಮ್ಮ ಇದು ಮಾಡ್ತಾ ಇದ್ದಾರೆ. ಸ್ಮೈಲಿ ಮುಖನ ಸ್ವಲ್ಪ ತೋರಿಸು ನೋಡು. ತಾನಿಯಾ ಬಾಮ. ಹಾಗೆ ಈಗ ಹೀರೆಕಾಯಿ ಒಂದು ದೊಡ್ಡ ಹೀರೆಕಾಯಿ ಎತ್ಕೊಂಡಿದ್ರು. ಅದನ್ನು ಈ ರೀತಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊತಿದ್ದಾರೆ. ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀವಿ. ಮೆಣಸಿನ್ಕಾಯಿ, 3 ಬೆಳ್ಳುಳ್ಳಿ, ಒಂದು ದೊಡ್ಡ ಈರುಳ್ಳಿ, ಚಿಕ್ಕದಾದರೆ ಒಂದು 2 ಈರುಳ್ಳಿ, ಹಾಗೆ ಗೋಲಿ ಗಾತ್ರದ ಹುಣಸೆ ಹಣ್ಣು. ಇಷ್ಟಿದ್ರೆ ಸಾಕು. ಹಾಗೆ ಎಣ್ಣೆಯಲ್ಲಿ ಎಲ್ಲ ಏನೇನು ಫ್ರೈ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೇನೆ ನೋಡಿ. ಖಾರಕ್ಕೆ ಗುಂಡು ಮೆಣಸಿನ್ಕಾಯಿನೂ ಹಾಗೆ ಇದು ಖಾರ ಮೆಣಸಿನ್ಕಾಯಿ ಎತ್ಕೊಂಡಿದ್ದೀವಿ. ಈ ಗುಂಡು ಮೆಣಸಿನ್ಕಾಯಿ ಅಷ್ಟೇನು ಖಾರ ಇರೋದಿಲ್ಲ, ಜಸ್ಟ್ ಒಂದು ಸ್ವಲ್ಪ ಕಲರ್ ಕೊಡುತ್ತೆ ಅಷ್ಟೇ. ಬ್ಯಾಡಿಗೆ ಮೆಣಸಿನ್ಕಾಯಿ ಇದ್ದರೆ ನೀವು ಬ್ಯಾಡಿಗೆ ಮೆಣಸಿನ್ಕಾಯಿನೇ ಹಾಕ್ಕೋಬೋದು, ಅಥವಾ ಈ ಮೆಣಸಿನ್ಕಾಯಿನೇ ಹಾಕ್ಕೋಬೋದು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ಓಕೆನಾ. ಹಾಗೆ ಹೀರೆಕಾಯಿನ ಚೆನ್ನಾಗಿ ತೊಳೆದು ಇಟ್ಕೊಂಡ್ಬಿಡೋಣ. ಈಗ ಸ್ಟವ್ ಮೇಲೆ ಬಾಣಲೆ ಇಟ್ಟಾಯಿತು. ಹಾಗೆ ಹುರಿಯೋಕ್ಕೆ ಬಂದು ಹಾಗೆ ಬಾಣಲೆಗೆ ಎಣ್ಣೆ ಹಾಕ್ತಿದ್ದಾರೆ. ಹಾಗೆ ಸ್ವಲ್ಪ ಎಣ್ಣೆ ಹಾಕೊಂಡಾಯ್ತು. ಹಾಗೆ ಎಣ್ಣೆನಲ್ಲಿ ಈಗ ನೋಡಿ ಕಡಲೆಬೇಳೆನ ಹಾಕ್ಕೊತಿದ್ದಾರೆ. ಇದು ಚಟ್ನಿಗೆ ಒಳ್ಳೆ ಬೈಂಡಿಂಗ್ ಕೊಡುತ್ತೆ, ಗಟ್ಟಿ ಆಗುತ್ತೆ ಚಟ್ನಿ, ಓಕೆನಾ. ಇದು ಹೀರೆಕಾಯಿ ನೀರು ಬಿಡೋದ್ರಿಂದ ಈ ರೀತಿ ನಾವು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿದಾಗ ಚಟ್ನಿ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ಗಟ್ಟಿ ಬರುತ್ತೆ ಚಟ್ನಿ. ಒಂದು ಸ್ವಲ್ಪ ಗಟ್ಟಿ ಅಂದರೆ ತುಂಬ ಗಟ್ಟಿ ಅಲ್ಲ, ಅನ್ನದಕ್ಕೆ ಎಲ್ಲ ಕಲ್ಸ್ಕೊಂಡು ತಿನ್ನೋ ಅಷ್ಟು ತಿಳಿ ಆಗೋದಿಲ್ಲ ಅಷ್ಟೇ. ನೋಡಿ, ಒಂದು ಸ್ವಲ್ಪ ಉದ್ದಿನಬೇಳೆನೂ ಹಾಕ್ಕೊಂಡಿದ್ದಾರೆ. ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಒಂದು ಸ್ವಲ್ಪ ಜೀರಿಗೆ ಜಾಸ್ತಿ ಬೇಕಾಗೋದಿಲ್ಲ, ಸ್ವಲ್ಪ ಹಾಕಿದ್ರೆ ಸಾಕು. ಬಿಸಿ ಬಿಸಿ ಅನ್ನಕ್ಕೆ, ದೋಸೆ, ಚಟ್ನಿ, ಇಡ್ಲಿ, ಒಂದೇ ಥರ ನೀವು ಚಟ್ನಿ ಮಾಡಿ ಬೇಜಾರಾಗಿದ್ದರೆ ಈ ರೀತಿ ಹೀರೆಕಾಯಿ ಚಟ್ನಿನ ಒಂದು ಸತಿ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇವೆಲ್ಲ ನೋಡಿ, ಒಂದು ಸ್ವಲ್ಪ ಬಣ್ಣ ಚೇಂಜ್ ಆಗಲಿ ಅಲ್ಲಿ ತನಕ ಫ್ರೈ ಮಾಡೋಣ. ತುಂಬ ಕಪ್ಪು ಮಾಡಬೇಡಿ, ಓಕೆನಾ. ಆಗ ಚಟ್ನಿನಲ್ಲಿ ತಿನ್ನುವಾಗ ಒಂಥರ ಸ್ಮೆಲ್ ಬರುತ್ತೆ, ತೀದೋಗಿ ಸ್ಮೆಲ್ ಬರುತ್ತಲ್ಲ, ಹಾಗಾಗಿ ಸ್ವಲ್ಪ ಕೆಂಬಣ್ಣಕ್ಕೆ ತಿರುಗಿದ್ರೆ ಸಾಕು. ಇನ್ನೇನು ಈರುಳ್ಳಿ ಎಲ್ಲ ಇದರಲ್ಲೇ ಉರಿತೀವಲ್ಲ, ಹಾಗಾಗಿ ಆಟೋಮೆಟಿಕ್ಕಾಗಿ ಇದು ಬಣ್ಣ ಚೇಂಜ್ ಆಗುತ್ತೆ. ಈಗ ಜೀರಿಗೆ ಹಾಕ್ತಿದ್ದಾರೆ. ಜೀರಿಗೆ ಸ್ವಲ್ಪ, ಈಗ 3 ಬೆಳ್ಳುಳ್ಳಿ, ಹಾಗೆ ಮೆಣಸಿನ್ಕಾಯಿ. ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಲ್ಲ, ಹಾಗೆ ಹಾಕಿರೋದು, ಪರವಾಗಿಲ್ಲ, ಹಾಗೆ ಹಾಕ್ಕೋಬೋದು. ಹಾಗೆ ಈರುಳ್ಳಿ, ಇದಿಷ್ಟನ್ನು ಹುರ್ಕೊಂಬಿಡೋಣ. ಹಾಗೆ ಹೀರೆಕಾಯಿನೂ ಹಾಕ್ಕೊತಿದ್ದಾರೆ ನೋಡಿ. ಕಲರ್ ನೋಡ್ಬೋದು, ಕೆಮ್ಮಣ್ಣಕ್ಕೆ ತಿರುಗಿದೆ, ತುಂಬ ಕಪ್ಪಾಗಿಲ್ಲ. ಕಡಲೆಬೇಳೆ, ಉದ್ದಿನಬೇಳೆ ಇಷ್ಟ ಆದರೆ ಸಾಕು. ಎಲ್ಲ ಹೀರೆಕಾಯಿನ ಹಾಕೋಬಿಡೋಣ. ಹಾಗೆ ತೆಂಗಿನಕಾಯಿ ಹಾಕೋದು ಬೇಡ. ತೆಂಗಿನಕಾಯಿನ ನಾವು ಉರಿಯೋದಿಲ್ಲ, ಡೈರೆಕ್ಟಾಗೆ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ರುಬ್ಬಿದ್ರೆ ಆಯಿತು. ಚೆನ್ನಾಗಿ ಹುರ್ಕೊಂಬಿಡೋಣ. ಈಗ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಿದ್ದಾರೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ನೋಡಿ ಹಾಕ್ಕೊಳ್ಳಿ. ಆಮೇಲೇನು ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ಕಮ್ಮಿ ಆಯಿತು ಅಂದರೆ, ಜಾಸ್ತಿ ಆದರೆ ತಿರ್ಗಾ ಅದಕ್ಕೆ ಆಲ್ಟ್ರ್ ಏನಾದರೂ ಮಾಡಬೇಕಾಗತ್ತೆ. ಹಾಗಾಗಿ ಉಪ್ಪನ್ನ ಯಾವಾಗಲೂ
ಕಡಿಮೆನೇ ಹಾಕ್ಕೊಡಿ ನೋಡಿ, ಮತ್ತು ಆಮೇಲೆ ಬೇಕಿದ್ರೆ ನೀವು ಹಾಕೋಬೋದು. ಓಕೆನಾ? ನೋಡ್ಬೋದು ಎಲ್ಲ ಚೆನ್ನಾಗೆ ಹುರ್ಕೊಂಡು ಆಗಿದೆ. ಹೀರೆಕಾಯಿ ಎಲ್ಲ ನೋಡಿ ಫುಲ್ಲು ಸಾಫ್ಟ್ ಆಗಿರುತ್ತೆ. ಈಗ ತುಂಬಾ ಕಪ್ಪಗಾಗೋದೇನು ಬೇಡ, ಈ ರೀತಿ ಆದರೆ ಸಾಕು. ಈಗ ನಾವು ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ನೋಡ್ಬೋದು ಹೀರೆಕಾಯಿನ ನೋಡಿ ಈ ರೀತಿ ಕಟ್ ಮಾಡಿದಾಗ ನೋಡಿ ಕಟ್ ಆಗುತ್ತೆ. ಇಷ್ಟು ಬೆಂದರೆ ಸಾಕು ಹೀರೆಕಾಯಿ ಎಣ್ಣೆನಲ್ಲೇ ಉರಿವಾಗ. ಆಮೇಲೆ ಆರಿದ ಮೇಲೆ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕೋಣ. ಓಕೆನಾ? ಇದು ಆರಲಿ, ಆಮೇಲೆ ನಾನು ನಿಮಗೆ ಹೇಳ್ತೀನಿ ಮಿಕ್ಸಿ ಜಾರ್ಗೆ ಏನೇನೆಲ್ಲ ಹಾಕಬೇಕು ಅಂತ. ಓಕೆ, ಈಗ ಅಮ್ಮ ಬಾಣಲೆಗೆ ಒಗ್ಗರಣೆ ಹಾಕ್ತಿದ್ದಾರೆ. ಬಾಣಲೆನಲ್ಲಿ ಇದ್ದಿದ್ದೆಲ್ಲ ನೋಡಿ ಹಾರಕ್ಕಿಟ್ಟಾಗಿದೆ. ಇಲ್ಲಿ ತೆಂಗಿನಕಾಯಿ ಇತ್ತಲ್ಲ, ಅದೇ ತಟ್ಟೆಗೆ ನಾನು ಎಲ್ಲ ಹೀರೆಕಾಯಿನ ಶಿಫ್ಟ್ ಮಾಡಿಕೊಂಡೆ. ಮಿಕ್ಸಿ ಜಾರು ರೆಡಿ ಇದೆ. ಹಾಗೆ ಒಗ್ಗರಣೆನೂ ಹಾಕ್ತಿದ್ದಾರೆ. ಎಣ್ಣೆ ಬಿಸಿ ಆಗ್ತಿದೆ. ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕೋಬಿಡಿ. ಸಾಸಿವೆ ಚಟ್ಪಟ್ ಅಂದಿದ ತಕ್ಷಣ ಸ್ಟವ್ನ ಆಫ್ ಮಾಡ್ಕೋಬೋದು. ತುಂಬ ಸಿಂಪಲ್ ಒಗ್ಗರಣೆ ಅಷ್ಟೇ. ನೋಡ್ಬೋದು ಸಾಸಿವೆ ಸಿಡಿತಿದೆ. ಈಗ ಸ್ಟವ್ ಆಫ್ ಮಾಡಿ ಆಯಿತು. ಈಗ ಮಿಕ್ಸಿ ಜಾರ್ಗೆ ಎಲ್ಲ ಹಾಕೊಂಬಿಡೋಣ. ತೆಂಗಿನಕಾಯಿ ತೆಂಗಿನಕಾಯಿ ಪೂರ್ತಿ ಹಾಗೆ ಹಾಕೋದಾದರೂ ಓಕೆ. ಇದಂದರೆ ಈ ರೀತಿ ತುರಿದು ಹಾಕಿದ್ರೆ ಬೇಗ ನುಣ್ಣಗಾಗುತ್ತೆ. ಹಾಗಾಗಿ ನಾನು ತುರ್ಕೊಂಡೆ ತೆಂಗಿನಕಾಯಿನ. ನೋಡಿ ಇದೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಬಿಡೋಣ ಪೂರ್ತಿ. ತುಂಬ ನುಣ್ಣಗೆ ರುಬ್ಬಬೇಡಿ. ಒಂದು ಸ್ವಲ್ಪ ಇದು ಸ್ಕಿನ್ ಬರುತ್ತಲ್ಲ ನಮಗೆ ಹೀರೆಕಾಯಿದು ಸ್ಕಿನ್ ಕಾಣಿಸ್ಲಿ ಆ ರೀತಿ ರುಬ್ಬಿ. ತರಿ ಇದ್ರೂ ಓಕೆ, ಚೆನ್ನಾಗಿರುತ್ತೆ. ಜಸ್ಟ್ ಒಂದು 2 ಸುತ್ತು ಆಫು ಆನ್ ಮಾಡ್ಕೊಳ್ಳಿ. ಚೆನ್ನಾಗೆ ಇದು ರುಬ್ಕೊಬೋದು. ತುಂಬ ನೀವು ಹಾಗೆ ಏನು ಮಿಕ್ಸಿ ಆನ್ ಮಾಡಿಬಿಟ್ಟು ಒಂದು 5-10 ನಿಮಿಷ ಹಾಗೆ ಬಿಟ್ಬಿಟ್ರೆ ಥರ ಆಗೋಗುತ್ತೆ. ಹಾಗಾಗಿ ತರಿಯಾಗಿ ರುಬ್ಕೊಳ್ಳಿ. ಅಮ್ಮ 2 ಸತಿ ಆಫು ಆನ್ ಮಾಡಿದ್ರು. ಈಗ ಸ್ವಲ್ಪ ನೀರು ಹಾಕ್ತಿದ್ದಾರೆ. ನೋಡ್ಬೋದು ರುಬ್ಬಾಯಿತು. ಚಟ್ನಿ ನೋಡಿ ಏನು ಸಕ್ಕತ್ತಾಗಿದೆ ಅಂತ ಹೇಳಿ ಕಲರ್. ರುಬ್ಬಾಯಿತು. ಈಗ ಒಗ್ಗರಣೆ ಹಾಕ್ದಲ್ಲೇ ಹಾಕೋಬಿಡೋಣ. ನೋಡಿ ಒಗ್ಗರಣೆನಲ್ಲಿ ಅಮ್ಮ ಚಟ್ನಿ ಎಲ್ಲ ಹಾಕ್ತಿದ್ದಾರೆ. ಇದಕ್ಕೆ ನೀವು ಇನ್ನೂ ತೆಳು ಬೇಕಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು, ಅಥವಾ ಗಟ್ಟಿ ಚಟ್ನಿ ಬೇಕಿದ್ರೆ ನೀವು ಹೀಗೇ ನೀವು ಪ್ಲೇಟಿಗೆ ಹಾಕಿ ಸವಿಬೋದು. ಏನು ಸಕ್ಕತ್ತಾಗಿದೆ ನೋಡಿ ಚಟ್ನಿ. ಕಲರ್ ಗ್ರೀನಿಶ್, ಒಂದು ಸ್ವಲ್ಪ ಲೈಟ್ ಗ್ರೀನು. ಹಾಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ತಿದ್ದಾರೆ ಅಮ್ಮ. ಅಲ್ಲಲ್ಲಿ ಈ ರೀತಿ ಅಂಟಿರುತ್ತಲ್ಲ ಗಟ್ಟಿಯಾಗಿ ಚಟ್ನಿ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಚಟ್ನಿನಲ್ಲಿ ಹಾಕ್ಕೊತಿದ್ದಾರೆ. ಸ್ವಲ್ಪ ಹಾಕ್ತಿದ್ದಾರೆ ನೋಡಿ ನೀರು. ಹಾಗೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಹೀರೆಕಾಯಿ ಚಟ್ನಿನ ಮಾಡ್ಕೋಬೋದು ಅಂತ ಹೇಳಿ. ಚಪಾತಿಗೆ, ದೋಸೆಗೆ, ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಮೊದಲಿಗೆ ನೀವು ಆ ವಿಡಿಯೋಸ್ನ ನೋಡ್ಕೋಬೋದು. ಓಕೆನಾ? ಸೊ ನೀವು ಟ್ರೈ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಬಾಯ್.